ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಕಂಪ್ಲೀಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಹೇಗಿರುತ್ತೆ ನನ್ನ ಸಂಡೇ ರೊಟೀನ್ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಸೆಲ್ಫ್ ಕೇರ್ ರೊಟೀನ್ ಅಂತ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಈ ಸಂಡೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ 2 ಗಂಟೆ ಆದಮೇಲೆ. ಸೊ ಅಲ್ಲಿವರೆಗೂ ಏನು ಮಾಡ್ತಿದ್ದೆ, ಫುಲ್ ರೆಸ್ಟಲ್ಲೇ ಇದ್ದೆ ನಾನು. ಅಂದರೆ ನಿದ್ದೆ ಮಾಡ್ತಿದ್ದೆ ಅಂತ ಏನಿಲ್ಲ, ಹಾಗೆ ಎದ್ದಿದ್ದು ಲೇಟು. ಒಂದು 8 o'clock ಎದ್ದೆ ಅಂದ್ಕೊಳ್ಳಿ. ಅದಾದಮೇಲೆ ಹಸ್ಬೆಂಡೇ ಕಾಫಿ ಮಾಡಿದ್ರು. ಸೊ ಕಾಫಿ ಕುಡಿದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಮತ್ತೆ ಹೋಗಿ ಮಲಗಿದ್ದಾಯಿತು. ಅಂದರೆ ನಾನು ಮೊಬೈಲಲ್ಲಿ ಅದು ಇದು ನೋಡಿಕೊಂಡು ಕೆಲಸ ಇಲ್ವಲ್ಲ, ಇಡೀ ವಾರ ನಾವು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ತುಂಬ ಗಡಿಬಿಡಿನಲ್ಲಿರುತ್ತೆ. ಸೊ ಇವತ್ತು ಒಂದಿನಾದ್ರೂ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಏನೂ ಎದ್ದು ನಾನು ಟಿಫನ್ಗೂ ಮಾಡಿರಲಿಲ್ಲ. ಸರಿ, ನಾನ್ ವೆಜ್ ಏನೋ ನನಗೆ ಮನೇಲಿ ಮಾಡೋದಕ್ಕೂ ಅಷ್ಟೊಂದು ಇಷ್ಟವೂ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದನೇ ಬರೋತ್ತವರು 11 ಗಂಟೆ ಮೇಲೆ ಹೊರಗಡೆಯಿಂದನೇ ಬಿರಿಯಾನಿನ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ಮತ್ತೆ ರೆಸ್ಟು. ಏನು ಕೆಲಸನೇ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಮಧ್ಯ ಸ್ವಲ್ಪ ಊಟ ತಿಂಡಿಗೆ ಬಂದಾಗ ಮಾತ್ರ ಅಡುಗೆ ಮನೆಗೆ ಬಂದಿದ್ದು. ಅದಾದಮೇಲೆ ನಾನು ಅಡುಗೆ ಮನೇಲಿ ಯಾವ ಕೆಲಸನೂ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನಾಳೆ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಕೆಲಸಕ್ಕೆ ಹೋಗಬೇಕು, ನನ್ನ ಮಗಳಿಗೆ ಸ್ಕೂಲ್ ಇರುತ್ತೆ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು 2 ಗಂಟೆಗೆ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫಸ್ಟಿಂದ ನಾನು ಅಡುಗೆ ಮನೆಯಿಂದನೇ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ರಾತ್ರಿಯಿಂದ ಹಾಗೆ ಬೆಳಗ್ಗೆಯಿಂದನೂ ಎಲ್ಲ ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಾಗೆ ಇತ್ತು. ಸೊ ಸ್ಟಾರ್ಟಿಂಗಿಗೆ ತೋರಿಸಿದ್ನಲ್ಲ, ಎಲ್ಲ ಹಾಗೆ ಬಿದ್ದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕೌಂಟರ್ ಟಾಪ್ ಎಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಸ್ಟವ್ ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಎಲ್ಲ ಒರೆಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಿರೋ ಅಷ್ಟೇ ಸ್ಪೀಡಾಗಿ ಕೆಲಸ ಆಗಿಬಿಡಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಏನಕ್ಕೆ ಸ್ಪೀಡಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಎಷ್ಟೊಂದು ಜನ ವುಮೆನ್ಸ್ ನೋಡ್ತಿರ್ತೀರ, ಏನಾದರೂ ಈ ಥರ ಸ್ಪೀಡಾಗಿ ನೋಡಿದಾಗ ತುಂಬ ಮೋಟಿವೇಟ್ ಆಗುತ್ತೆ ಕೆಲಸ ಮಾಡೋದಕ್ಕೆ. ಯಾಕಂದರೆ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಯಾವುದೇ ವ್ಲಾಗ್ ಅಥವಾ ನಂದು ವ್ಲಾಗ್ ನಾನೇ ನೋಡಿದಾಗ, ಸ್ಪೀಡಾಗಿ ಕೆಲಸ ಮಾಡೋದನ್ನು ನೋಡಿದಾಗ ನಮಗೆ ಇಮಿಡಿಯೇಟ್ ನಾವು ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅನ್ನೋ ಥರ ಮೋಟಿವೇಟ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಸ್ಪೀಡಾಗಿ ಹಾಕ್ತೀನಿ. ಹಾಗೆ ನಿಮಗೂ ಕೂಡ ಬೋರ್ ಆಗೋದಿಲ್ಲ ಅದಕ್ಕೆ. ಸೊ ಅದಾದಮೇಲೆ ಮನೆಯೆಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ಹಸ್ಬೆಂಡು ಕಾಫಿ ಮಾಡು ಅಂತ ಹೇಳಿದರು. ಲಾಸ್ಟ್ ಟೈಮ್ ಒಂದು ಸಲ ಕೋಲ್ಡ್ ಕಾಫಿನ ಮಾಡಿಕೊಟ್ಟಿದ್ದೆ. ಸೊ ಅದೇ ರೀತಿ ಮಾಡು ಅಂತ ಹೇಳಿದರು. ನಾನು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಸಿರಪ್ ಎಲ್ಲ ತೊಗೊಂಡು ಬಂದಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದೆ, ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡು ಇವತ್ತು ಕೋಲ್ಡ್ ಕಾಫಿನೂ ಮಾಡಿಕೊಂಡೆ. ಏನಿಲ್ಲ, ಸಕ್ಕರೆ ಮತ್ತು ಕಾಫಿ ಪೌಡರ್ನ ಒಂದು ಜಾರಲ್ಲಿ ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ ಅಥವಾ ನೀರೇನಾದರೂ ಹಾಕೋಬೋದು. ನಾನು ಕೋಲ್ಡ್ ಜಾಸ್ತಿ ಇರಲಿ ಅಂತೇಳಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಸೊ ಅದು ಕಂಪ್ಲೀಟ್ ಕ್ರೀಮ್ ಥರ ಟೆಕ್ಸ್ಚರ್ ಬಂದಮೇಲೆ ಅದು ನಾವು ಹಾಲು ಮತ್ತು ಹಾಲಂದರೆ ಕಾಯಿಸಿಟ್ಟು ತಣ್ಣಗಾಗಿರೋ ಹಾಲು ಹಾಕ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ಸ್ಗಳನ್ನ ಹಾಕ್ಕೊಂಡು ನಾವೇನು ಕಾಫಿ ಪೌಡರ್ದು ಸ್ಮೂತ್ ಟೆಕ್ಸ್ಚರ್ ಬರೋ ಥರ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕೋಲ್ಡ್ ಕಾಫಿ ಥರ. ಸೊ ಇದೆಲ್ಲ ಕೆಫೆನಲ್ಲಿ ಇದೇ ಥರ ಇರುತ್ತೆ. ಸೊ ಮನೆಯಲ್ಲೇ ಟ್ರೈ ಮಾಡಿದಾಗ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಆ ಒಂದು ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೆಫೆಗೆಲ್ಲ ಹೋದರೆ 200 ರೂಪೀಸ್ ಆದರೂ ಇರುತ್ತೆ ಒಂದು ಕಾಫಿಗೆ. ಸೊ ಮನೆಯಲ್ಲೇ ಟ್ರೈ ಮಾಡಿ, ಲೋ ಬಡ್ಜೆಟ್, ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನಾನು ಬಂದಿದ್ದು ರೂಮಿಗೆ. ಸೊ ಇಲ್ಲಿ ನಾನು ಎಲ್ಲ ಬಟ್ಟೆಗಳೆಲ್ಲ ಹರಡ್ಕೊಂಡು ಎಲ್ಲ ಒಗ್ದಿದ್ದ ಬಟ್ಟೆಗಳು ಯಾವುದು ಮಡಚದೆ ಎಲ್ಲ ಹಾಗಾಗಿ ಇತ್ತು. ಸೊ ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದ ವಾರ್ಡ್ರೋಬಿಗೆ ಅದ್ರ ಬಟ್ಟೆಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ಬೆಡ್ ಕೂಡ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಅದಾದಮೇಲೆ ಇಲ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಕುತ್ಕೊಂಡು ಅಲ್ಲೇ ಫುಲ್ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಈ ಬಟ್ಟೆಗಳೆಲ್ಲ ವಾರ್ಡ್ರೋಬಿಗೆ ಸೇರಿದ್ರೆ ಅರ್ಧ ಮನೆ ಕೆಲಸ ಮುಗ್ದೋಗುತ್ತೆ. ಎಲ್ಲಿ ನೋಡಿದ್ರೂ ಬಟ್ಟೆ ಇರುತ್ತೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಅದೊಂದು ಕೆಲಸ ಮುಗ್ದಿದ ತಕ್ಷಣ ಇನ್ನು ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ರೆ ಆಲ್ಮೋಸ್ಟ್ ಮನೆ ಕ್ಲೀನಾಗೇ ಬಿಡುತ್ತೆ. ಸೊ ಅದನ್ನಷ್ಟು ಕೆಲಸನ ನಾನು ಮುಗಿಸ್ಕೊಂಡು ಬಂದಿದ್ದು ಸೆಲ್ಫ್ ಕೇರ್ ರೊಟೀನ್ಗೆ. ಸೊ ಇವಾಗಷ್ಟೇ ಮುಖನ ಫ್ರೆಶ್ ಅಪ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದೆ. ಸ್ವಲ್ಪ ನಾನು ಮುಲ್ತಾನ್ ಮಿಟ್ಟಿ ಹಾಗೆ ಇನ್ನೊಂದೇನಪ್ಪ
ಆರೆಂಜ್ ಪೀಲ್ ಮಾಸ್ಕ್ನ ತೊಗೊಂಡು ಬಂದಿದ್ದೆ. ಇದನ್ನು ತೊಗೊಂಬಂದು ಇಟ್ಕೊಂಡು ನಾನು ಆಗಲೇ 1 ವೀಕ್ ಮೇಲಾಯಿತು ಯೂಸ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ, ಕೆಲಸನೂ ಮುಗ್ದಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇದು ಐಬ್ರೋ ಮಾತ್ರ ಮನೆಯಲ್ಲೇ ಮಾಡ್ಕೊಳ್ತೀನಿ ರೆಗ್ಯುಲರಾಗಿ. ಈ ಥರ ರೇಸರ್ ಸಿಗುತ್ತೆ ನಿಮಗೆ, ಆನ್ಲೈನಲ್ಲೂ ಸಿಗುತ್ತೆ. ಹಾಗೆ ಏನು ಜ್ಯುವೆಲ್ರಿ ಶಾಪು ಅಂದರೆ ಏನಪ್ಪ ಏನು ಹೇಳ್ತಾರೆ ಅದಕ್ಕೆ, ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ನಾನು ತಂದಿಟ್ಕೊಂಡಿರ್ತೀನಿ. ನನಗೆ ಯಾವಾಗಾದರೂ 5 to 6 ಮಂತ್ಸ್ ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ಯಾವಾಗಾದ್ರೂ ರೇರಾಗಿ ಹೋಗಿ ಒಂದು ಸಲ ಶೇಪ್ ಮಾಡಿಸ್ಕೊಂಡು ಬಂದರೆ ಅದಾದಮೇಲೆ ನಾನು ರೇಸರಲ್ಲೇ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೊಂದ್ಸಲ ನಾನು ರೇಸರಲ್ಲೇ ಶೇಪ್ ಮಾಡ್ತೀನಿ. ಸೊ ಅಪ್ಪರ್ ಲಿಪ್ಪು ಕೂಡ ನಾನು ಅದರಲ್ಲೇ ಮಾಡ್ಕೊಳ್ತೀನಿ. ಈಸಿ ಬಡ್ಜೆಟ್ ಅಲ್ವಾ, ಫ್ರೆಂಡ್ಲಿ ಬಡ್ಜೆಟ್. ಸೊ ಟ್ರೈ ಮಾಡ್ಬೋದು, ಪಾರ್ಲರ್ಗೆ ಹೋಗ್ಬೇಕಂತಿಲ್ಲ. ಹಾಗೆ ನಾನು ಯಾವ ಫೇಶಿಯಲ್ ಮಾಡಲಿಕ್ಕಾಗಲಿ ಅಥವಾ ಬೇರೆ ಒಂದು ಸರ್ವಿಸ್ಗೆ ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ಸೊ ನಾನು ವಿಡಿಯೋದಲ್ಲೇ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಮುಂದೆ ಕಂಟಿನ್ಯೂಸ್ ನಿಮ್ಗೆ ನೋಡ್ತಾ ಸಿಗುತ್ತೆ. ಸೊ ಕಂಪ್ಲೀಟ್ ನಾನು ಈ ಥರ ಶೇಪ್ ಔಟ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅಪ್ಪರ್ ಲಿಪ್ಪು ಕೂಡ ನಾನು ಇದರಲ್ಲೇ ಮಾಡ್ಕೊಳ್ತೀನಿ. ತುಂಬ ನೀಟಾಗುತ್ತೆ. ಸೊ ಇದು ಮಾಡೋಕ್ಕಿಂತ ಮುಂಚೆ ಮುಖಕ್ಕೆ ಮಾಯ್ಶ್ಚರೈಸರ್ ಕ್ರೀಮ್ ಅಥವಾ ಏನು ಆಲೋವೆರಾ ಜೆಲ್ ಏನಾದರೂ ಹಚ್ಕೊಂಡು ಮಾಡಿದಾಗ ನಿಮಗೆ ಇನ್ನೂ ಈಸಿಯಾಗಿ ಇದಾಗುತ್ತೆ. ಏನು ಸ್ಕಿನ್ ನಿಮಗೆ ಸ್ಕ್ರ್ಯಾಚಸ್ ಅಂದರೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ, ನೀಟಾಗಿ ಸ್ಮೂತಾಗಿ ರಿಮೂವ್ ಆಗುತ್ತೆ. ಸೊ ಇಲ್ಲಿ ನನಗೆ ಕತ್ಲೆ ಅನಿಸ್ತಿತ್ತು. ಸೊ ಹಾಗಾಗಿ ಒಂದು ಟಾರ್ಚ್ ಲೈಟ್ ಇದೆ, ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ದೀನಿ. ತುಂಬ ನೀಟಾಗಿ ನನ್ನ ಮುಖ ನೋಡ್ಕೊಂಡು ಮಾಡ್ಕೋಬೋದು ಅಂತ ಅಷ್ಟೇ. ಸೊ ಇವಾಗ ನಾನು ಹಚ್ಚಿರೋದು ಆರೆಂಜ್ ಪೀಲ್ ಮಾಸ್ಕ್. ಇದನ್ನು ಏನು ನೋವಾಗಲ್ಲ, ಆ್ಯಕ್ಚುಲಿ ನಾನು ನೋವಾಗುತ್ತೆ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸಲ ಯೂಸ್ ಮಾಡಿದಾಗ ಸ್ವಲ್ಪ ತೆಗಿಬೇಕಾದ್ರೆ ಹಿಂಸೆ ಅನಿಸಿತ್ತು. ಇದು ತುಂಬ ಚೆನ್ನಾಗಿದೆ, ಏನೂ ನೋವಾಗಲಿಲ್ಲ, ಆ್ಯಕ್ಚುಲಿ ಈಸಿಯಾಗಿ ರಿಮೂವ್ ಆಯಿತು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಇಲ್ಲಿ ನಾನು ಆರೆಂಜ್ ಪೀಲ್ ಮಾಸ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು 10 to 15 ಮಿನಿಟ್ಸ್ ಡ್ರೈ ಆದಮೇಲೆ ನಾವು ಜಸ್ಟ್ ಅದನ್ನು ಪೀಲ್ ಮಾಡಬೇಕು. ಸೊ ನ್ಯಾಚುರಲ್ ಗ್ಲೋ ನಮಗೇನಿದೆ ಅದನ್ನು ಎನ್ಹಾನ್ಸ್ ಮಾಡುತ್ತೆ. ಸೊ ಇದಾದಮೇಲೆ ನಾನು ಇಲ್ಲಿ ಮುಲ್ತಾನ ಮಿಟ್ಟಿ ಫೇಸ್ ಪ್ಯಾಕ್ನ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಸಿಗುತ್ತೆ. ಸೊ ಇದು ಜಸ್ಟ್ 50 ರೂಪೀಸ್ ಅಷ್ಟೇ. ಸೊ ಇದನ್ನು ಆಯಿಲಿ ಸ್ಕಿನ್ ಮತ್ತು ಹೊರಗಡೆ ವರ್ಕಿಂಗ್ ವುಮೆನ್ಸ್ ಓಡಾಡಿ ಏನಾದ್ರು ಡರ್ಟ್ ಎಲ್ಲ ಕಲೆಕ್ಟ್ ಆಗಿರ್ತಲ್ಲ, ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದನ್ನು ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಬೇಡಿ, ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ ಯೂಸ್ ಮಾಡಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಇದು ಜಸ್ಟ್ ಪೌಡರ್ ಫಾರ್ಮಲ್ಲಿರುತ್ತೆ. ಇದಕ್ಕೆ ರೋಸ್ ವಾಟರ್ ಅಥವಾ ಪ್ಲೇನ್ ವಾಟರ್, ನಾರ್ಮಲ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋದಷ್ಟೇ. ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿ ಇದನ್ನು ಅಷ್ಟೇ 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದು. ಇದನ್ನು ಯಾವಾಗಲೂ ಒಂದ್ಸಲ ನಾನು ಯೂಸ್ ಮಾಡಿದ್ದೆ, ಚೆನ್ನಾಗಿತ್ತು ರಿಸಲ್ಟು. ಸೊ ಅದಕ್ಕೆ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇನ್ನೇನು, ಸೊ ಇದರಲ್ಲಿ ಪ್ಯಾಕೆಟ್ಸ್ ಇದೆ, ಅಂದರೆ ಈ ಥರ 1 ಟೈಮ್ಗೆ 1 ಪ್ಯಾಕೆಟ್ ಸಾಕಾಗುತ್ತೆ. ಸೊ ನೋಡಬೇಕು, ಅರ್ಧ ಪ್ಯಾಕೆಟ್ ಸಾಕಾಗುತ್ತಾ 1 ಪ್ಯಾಕೆಟ್ ಸಾಕಾಗುತ್ತಾ ಅಂತ. ಸೊ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ನೋಡಿಬಿಟ್ಟು ತೊಗೊಳ್ಳಿ, ಎಕ್ಸ್ಪೈರ್ಡ್ ಆಗಿರೋದೆಲ್ಲ ತೊಗೊಳ್ಬೇಡಿ. ಇದು ಜಸ್ಟು ಪೌಡರ್ ಫಾರ್ಮಲ್ಲಿರುತ್ತೆ, ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಚೋದು ಅಷ್ಟೇ ಮುಖಕ್ಕೆ. ಇದು ಅಷ್ಟೇ ಗ್ಲೋ ಕೊಡುತ್ತೆ ಸ್ಕಿನ್ನು, ವೈಟ್ನಿಂಗ್ ಮಾಡುತ್ತೆ. ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ಸ್ಕಿನ್ನ ಟೈಟ್ ಮಾಡುತ್ತೆ, ರಿಫ್ರೆಶಿಂಗ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡೋದು. ಸೊ ಯಾವಾಗಲೂ ಕೆಲಸ ಅಂತಲೇ ತುಂಬ ಬ್ಯುಸಿಯಾಗಿರ್ತೀವಿ. ಸೊ ಸ್ವಲ್ಪ ಟೈಮ್ ಆದ್ರೂ ಸೆಲ್ಫ್ ಕೇರ್ ಕಡೆ ಗಮನ ಕೊಡೋಣ ಅಂತ ಅಷ್ಟೇ. ನಾನು ತುಂಬ ಕಡಿಮೆ ಸೆಲ್ಫ್ ಕೇರ್ ಕಡೆ ಗಮನ ಕೊಡೋದು, ತುಂಬ ಕಡಿಮೆ. ಫ್ರೀ ಟೈಮ್ ಮಾಡಿಕೊಂಡು ಇವತ್ತು ಒಂದಷ್ಟು ಕೆಲಸಗಳನ್ನ ಸ್ಕಿಪ್ ಮಾಡ್ಕೊಳ್ಳೇಬೇಕಂತ ಮಾಡ್ಕೊಳ್ತೀನಿ. ನಾನು ಯಾವುದೇ ಒಂದು ಪಾರ್ಲರಿಗೂ ಹೋಗೋದಿಲ್ಲ, ನನಗದೇನೋ ಇಷ್ಟನೇ ಆಗಲ್ಲ ಪಾರ್ಲರ್ಗೆ ಹೋಗೋದಕ್ಕೆ. ಏನಾದರೂ ಫಂಕ್ಷನ್ ಅಂತ ನಮ್ಮ ರೆಗ್ಯುಲರ್ ತುಂಬ ಓನ್ ಫಂಕ್ಷನ್ಸ್ಗಳಿಗೆ ಅಂದಾಗ ಐಬ್ರೋಗೆ ಹೋಗ್ತೀನಿ, ಶೇಪ್ ಔಟ್ ಆಗಿರುತ್ತಲ್ಲ. ಸೊ ಮನೆಯಲ್ಲಿ ನಾನೇ ಈ ಥರ ಇವಾಗ ತೋರಿಸಿದ್ನಲ್ಲ ಅದೇ ಥರ ನಾನು ಶೇಪ್ ಮಾಡ್ತಿರ್ತೀನಿ. ತುಂಬ ದಿನ ಮಾಡಿ ಅದು ನಾವೇ ಮಾಡಿದ್ರೂ ಆ ಶೇಪ್ ಬರ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಒಂದ್ಸಲ ಹೋಗಿ ಐಬ್ರೋ ಮಾಡಿಸ್ಕೊಂಬರ್ತೀನಿ ನೀಟಾಗಿ, ಚೆನ್ನಾಗಿ ಬೆಳೆಸಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಅದು ಒತ್ತಾಗಿ ಬೆಳೆದ್ಮೇಲೆ ಒಂದ್ಸಲ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ. ಸೊ ಅದಾದಮೇಲೆ ಮತ್ತೆ ಕಂಟಿನ್ಯೂ ಅದೇ ಥರ ನಾನು ರೇಸರ್ನ ತೊಗೊಳ್ತಾ ಇರ್ತೀನಿ, ಅದರಲ್ಲಿ ನಾನೇ ಮಾಡ್ಕೊಳ್ತೀನಿ ಅಷ್ಟೇ. ಡೈಲಿ ನಾನು ವಾರಕ್ಕೊಂದ್ಸಲನೋ 2 ವಾರಕ್ಕೊಂದ್ಸಲ ಯಾವಾಗ ನನಗೆ ಹೆವಿ ಆಗಿದೆ ಅಂತ ಅನಿಸುತ್ತೆ ನಾನೇ ಮನೆಯಲ್ಲಿ ಮಾಡ್ಕೊಳ್ತೀನಿ. ಪಾರ್ಲರ್ಗೆಲ್ಲ ಹೋಗಲ್ಲ. ಪಾರ್ಲರ್ಗೆ ಒಂದು ಐಬ್ರೋಗೆ ಇವಾಗ 100 ರೂಪೀಸ್ ಮಾಡಿದ್ದಾರೆ ಕಣ್ರಿ. ಹೊಟ್ಟೆ ಉರಿ ಅಲ್ವಾ ಕೊಡೋದಕ್ಕೆ, ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ.
ಸೊ ಹಾಗಾಗಿ ಇನ್ನೂ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಸುಮಾರು ಐಟಮ್ಸ್ ಬಂದಿದೆ. ನೀವು ರೇಸರಲ್ಲಿ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಕೆಲವ್ರದ್ದು ಟ್ರಿಮ್ಮರ್ ಎಲ್ಲ ಬಂದ್ಬಿಟ್ಟಿದೆ, ಎಲೆಕ್ಟ್ರಿಕ್ ಟ್ರಿಮ್ಮರ್, ಚಾರ್ಜರ್ ಟ್ರಿಮ್ಮರ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಅದರಲ್ಲೆಲ್ಲ ಮಾಡ್ಕೊಳ್ಬೋದು. ನನಗೆ ಇದು ಸೆಟ್ ಆಗಿದೆ, ಸೊ ನಾನು ಇದರಲ್ಲೇ ಮಾಡ್ಕೊಳ್ತೀನಿ. ಯಾವಾಗಲೂ ಒಂದ್ಸಲ ಹೋಗಿ ಐಬ್ರೋ ಮಾಡ್ಸ್ಕೊಂಬರ್ತೀನಿ. ಇನ್ನು ನಾನೊಂದು ಫೇಶಿಯಲ್ಲು ಮಾಡಿಸಲ್ಲ, ನನಗೆ ಇಷ್ಟನೇ ಆಗಲ್ಲ. ಫೇಶಿಯಲ್ ಎಲ್ಲ ಮಾಡಿಸಿ ನನಗೆ ಅಲ್ಲಿ ಎಷ್ಟು ದಿನದ ಪ್ರಾಡಕ್ಟ್ಸ್ ಇಟ್ಟಿರ್ತಾರೋ, ಯಾರ್ಯಾರು ಹಚ್ಚಿರ್ತಾರೋ, ಅದು ಸ್ಕಿನ್ ಅಲರ್ಜಿನೇ ಆಗಿಬಿಡುತ್ತೆ, ಪಿಂಪಲ್ಸ್ ಎಲ್ಲ ಜಾಸ್ತಿ ಬಂದುಬಿಡುತ್ತೆ ನನಗೆ. ಸೊ ಹಾಗಾಗಿ ನಾನು ಮಾಡ್ಸೋಕ್ಕೆ ಹೋಗಲ್ಲ. ನಾನು ಮಾಡಿಸಿದ್ದು ಯಾವಾಗ ಗೊತ್ತಾ, ನನ್ನ ಮದುವೆನಲ್ಲಿ ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಮಾಡಿಸಿದ್ರು, ಯಾವುದಾದ್ರು ಕಾಸ್ಟ್ಲಿದೆಲ್ಲ ಫೇಶಿಯಲ್ ಮಾಡಿಸಿದ್ರು. ತುಂಬ ಡುಬಾಕಾಗಿತ್ತು. ಏನಾಯಿತು, ನನಗೆ ಸ್ಕಿನ್ನೇ ಸುಟ್ಟೋದು, ಒಪ್ಪಳೆ ಥರ ಬಂದು ಸುಟ್ಟೋಗಿ ಆ ಥರ ಎಲ್ಲ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಮದುವೆ ಟೈಮಲ್ಲೇ. ಸೊ ಅದೊಂದು ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಇದನ್ನು ಮಾಡಿಸ್ಬಾರ್ದು ಅಂತ. ಮದುವೆ ಆದಮೇಲೂ 1-2 ಸಲ 3 ಸಲ ಮ್ಯಾಕ್ಸಿಮಮ್ ನಾನು ಮಾಡಿಸಿರ್ಬೋದು. ನನಗೆ ಯಾವಾಗಲೂ ಅಷ್ಟಿಷ್ಟ ಆಗಿಲ್ಲ. ನನಗೇನಾದ್ರು ತುಂಬ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆ ಮುಖದ ಮೇಲೆ ಅಂತ ಅಂದರೆ ಏನು ಮಾಡ್ತೀನಿ, ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಇದನ್ನು ಸ್ವಲ್ಪ ಸೋಪಿಗೆ ತೇವ ಮಾಡ್ಕೊಂಡು ಕೈಗೆ ಹಚ್ಕೊಂಡು ಸೋಪ್ ಹಚ್ಕೊತೀವಲ್ಲ ಮುಖ ತೊಳೆಯೋಕ್ಕೆ, ಅದ್ರ ಜೊತೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದನ್ನು. ಸೊ ಇದೊಂದು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ, ಫ್ರೀ ಮಾಡ್ಕೊಂಡು ಮಾಡಲೇಬೇಕು ಅಂತ. ಯಾಕಂದರೆ ಪಾರ್ಲರ್ಗೆ ಹೋಗಲ್ಲ, ಮನೇಲೂ ಮಾಡಲ್ಲ ಅಂದರೆ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ನಿಮಗೂ ತೋರಿಸೋಣ, ಯಾರ್ಯಾರಿಗೆ ನಂತರ ಪಾರ್ಲರ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಸೊ ಈ ಥರ ಎಲ್ಲ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೂ ತುಂಬ ರೆಮಿಡೀಸ್ ಇದೆ, ನಾನಂತೂ ಟ್ರೈ ಮಾಡಲ್ಲ ಜಾಸ್ತಿ. ಇನ್ನು ಮುಂದೆ ನೋಡೋಣ. ಇವಾಗದು ಸಂಡೇ, ಎಲ್ಲೂ ಹೋಗಿಲ್ಲ, ಆಚೆ ಎಲ್ಲೂ ಹೋಗಿಲ್ಲ, ಊರಿಗೂ ಹೋಗಿಲ್ಲ, ಮನೇಲೇ ಇದ್ದೀನಿ ಅಂತ ಅಂದರೆ ಸೊ ಒಂದು ಸ್ವಲ್ಪ ಕೆಲಸ ಸ್ಕಿಪ್ ಆದರೂ ಪರವಾಗಿಲ್ಲ, ಇವೆಲ್ಲ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಲೆಗೂ ಸ್ವಲ್ಪ ಎಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಚ್ಚಿ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆ ಮತ್ತೆ ಮಂಡೇ ರೀಸ್ಟಾರ್ಟ್. ಅದಕ್ಕೆಲ್ಲ ಸ್ವಲ್ಪ ಬಟ್ಟೆ ಏನಾದರೂ ಇದ್ದರೆ ಐರನ್ ಎಲ್ಲ ಮಾಡ್ಕೊಂಡು ನನ್ನ ಮಗಳಿಗೂ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಎತ್ತಿಡಬೇಕು. ಸೊ ಅವಳದೇನು ಯೂನಿಫಾರ್ಮ್, ಒಂದೇ ಯೂನಿಫಾರ್ಮ್, ಐರನ್ ಏನು ತೊಗೊಳ್ಳಲ್ಲ, ಬಟ್ ಒಂದೊಂದು ಸಲ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದು ಟಿ ಶರ್ಟ್ ಏನು ಐರನ್ ಬೇಕಾಗಿಲ್ಲ, ಅವಳದು ಟಿ ಶರ್ಟ್ ಮತ್ತು ಚಡ್ಡಿ, ಸೊ ಏನು ಐರನ್ ಬೇಕಾಗಿಲ್ಲ, ಅದು ಒಂದೊಂದು ಸಲ ಮಾಡ್ತೀನಿ. ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಗರ್ಗರಿಯಾಗಿರುತ್ತೆ ಯೂನಿಫಾರ್ಮ್ ಅಂದ್ಬಿಟ್ಟು ಮಾಡ್ತೀನಿ. ಸೊ ನಾಳೆಗೆ ಬ್ರೇಕ್ಫಾಸ್ಟ್ಗೇನೋ ಲಂಚ್ಗೇನೋ, ಈಗಲೂ ನೈಟಿಗೆ ಅಷ್ಟೇನು ಮಾಡ್ಕೊಂಡಿಲ್ಲ, ಏನಾದರೂ ಮಾಡಬೇಕು. ಸ್ವಲ್ಪ ಸಾಂಬಾರಿದೆ ಅಷ್ಟೇ. ಸೊ ಬೆಳಿಗ್ಗೆನೂ ಕೂಡ ನಾನು ಏನೂ ಮಾಡಿಲ್ಲ, ಅಡುಗೆನೇ ಮಾಡಿಲ್ಲ, ಫುಲ್ ರೆಸ್ಟಲ್ಲಿದ್ದೆ. 2 ಗಂಟೆವರೆಗೂ ಬೆಡ್ಡಿಂದ ಎದ್ದೇ ಇಲ್ಲ ನಾನು. ಆಮೇಲೆ ಎದ್ದು ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಇದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೇನಾದರೂ ಊಟಕ್ಕೆ ಏನಾದರೂ ರೆಡಿ ಮಾಡಬೇಕು. ಸೊ ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನಿಮ್ಮ ಜೊತೆ ಮಾತಾಡ್ತಾ ಇದೆಲ್ಲ ಡ್ರೈ ಆಯಿತು. ಈಗ ನನಗೇನು ಭಯ ಆಗ್ತಿರೋದಂದರೆ ಇದನ್ನು ಪೀಲ್ ಮಾಡಬೇಕಾದ್ರೆ ನೋವಾಗುತ್ತೆ ಅನ್ನೋದೊಂದು ಸ್ವಲ್ಪ ಭಯ ಇದೆ. ನೋಡೋಣ ಹೇಗೆ ರಿಮೂವ್ ಆಗುತ್ತೆ. ಇದು ಹೆಂಗೆ ಗೊತ್ತಾ, ಫೆವಿಕಾಲ್ ಗೊತ್ತಾ ನಿಮಗೆ? ಆ ಫೆವಿಕಾಲ್ನ ಕೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಒಣಗಿದ ಮೇಲೆ ಹಿಂಗೆ ತೆಗಿತೀವಲ್ಲ, ಸೇಮ್ ಹಾಗೆ ಇರುತ್ತೆ. ಇದನ್ನು ಕೂಡ ಇಲ್ಲಿ ನೋಡಿ, ನನ್ನ ಕೈಯಿಂದನೇ ಆವಾಗಲೇ ಇಲ್ಲಿ ಕೈಗಾಗಿರೋದು ಬರ್ತಾ ಇದೆ. ಈ ಥರ ಒಣಗಿದ ಮೇಲೆ ಬರುತ್ತೆ. ಸೊ ಅದೇ ಥರ ಮುಖದಿಂದನೂ ರಿಮೂವ್ ಮಾಡ್ತೀನಿ. ನೋಡೋಣ. ಒಂದು 10 ನಿಮಿಷ 15 ನಿಮಿಷ ನಿಮ್ಮ ಜೊತೆ ಮಾತಾಡೋಷ್ಟರಲ್ಲಿ ಅದು ಕಂಪ್ಲೀಟ್ ಡ್ರೈ ಆಯಿತು. ಸೊ ಹೇಗೆ ರಿಮೂವ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಜಸ್ಟ್ ಹಿಂಗೆ ಸ್ವಲ್ಪ ಒಂದು ಕಡೆ ಹಿಂಗೆ ರಬ್ ಮಾಡಿದ್ರೆ ಅದು ಬಿಟ್ಕೊಳ್ಳುತ್ತೆ. ಅದು ಬಿಟ್ಕೊಂಡ್ಮೇಲೆ ನಾವು ಈಸಿಯಾಗಿ ಅದನ್ನು ಪೀಲ್ ಮಾಡ್ಬೋದು, ಆರಾಮಾಗಿ ಪೀಲ್ ಮಾಡ್ಬೋದು. ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಇವಾಗ ಏನಾದರೂ ಫಂಕ್ಷನ್ ಪಾರ್ಟಿಗೆ ಹೋಗ್ತಿರ್ತೀರಾ, ಸೊ ಏನಾದರೂ ಮುಖ ಸ್ವಲ್ಪ ಡಲ್ ಅನಿಸಿದಾಗ ನಾವು ಮೇಕಪ್ ಅಂದರೆ ರೆಡಿ ಆಗೋಕ್ಕಿಂತ ಮುಂಚೆ ಇದನ್ನು ಮಾಡಿಕೊಂಡು ಅದಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆದರೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಆ್ಯಕ್ಚುಲಿ ಈ ವ್ಲಾಗ್ ಹಾಕೋದು ನನಗೆ ಸ್ವಲ್ಪ ಲೇಟ್ ಆಗೋಯಿತು. ಇದು ಲಾಸ್ಟ್ ಸಂಡೇ ವ್ಲಾಗ್. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳೋದೆ ಮರ್ತೋಗ್ಬಿಟ್ಟೆ, ಇದು ಯಾವ ವೀಕ್ ಸಂಡೇ ಅಂತ ಹೇಳ್ಬಿಟ್ಟು. ಇವಾಗ ಅಪ್ಲೋಡ್ ಮಾಡ್ತಿರೋ ಸಂಡೇ ಬಂದು ನಮಗೆ ಅಂದರೆ ಸ್ಯಾಟರ್ಡೇ ಸಂಡೇ ಬಂದು ಏಕಾದಶಿ ಬಿಡುತ್ತೆ. ಸೊ ಏಕಾದಶಿ ಮತ್ತು ಯಾವ ರೀತಿ ನಾನು ಆಚರಿಸಿದ್ದೀನಿ ಮನೆಯಲ್ಲಿ ಸಿಂಪಲ್ಲಾಗಿ ಅಂತ ಕಮಿಂಗ್ ಡೇಸಲ್ಲಿ ನಾನು ವ್ಲಾಗ್ನ ಹಾಕ್ತೀನಿ. ಮತ್ತು ಆರೆಂಜ್ ಪೀಲ್ ಮಾಸ್ಕ್ನ ನಾನು ರಿಮೂವ್ ಮಾಡಿದೆ. ನೋವಾಗುತ್ತೆ ಅಂದ್ಕೊಂಡೆ, ಒಂದು ಸ್ವಲ್ಪನೂ ನೋವಾಗಿಲ್ಲ. ಚೆನ್ನಾಗಿ ಅನಿಸ್ತು, ಆಟಾಡೋ ಥರ ರಿಮೂವ್ ಮಾಡಿಕೊಂಡೆ. ನೋಡಿ, ಒಂಥರ ಇನ್ಸ್ಟೆಂಟ್ ಗ್ಲೋ ಆಗುತ್ತೆ. ಏನಾದರೂ ನಿಮಗೆ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತಲ್ಲ, ಈ ಥರ ಕುಳಿ ಅಂದರೆ ನಮ್ಮದು ಓಪನ್ ಪೋರ್ಸ್ ಇರುತ್ತಲ್ಲ, ಸೊ ಅದರಲ್ಲೆಲ್ಲ ಡಸ್ಟ್ ಏನಾದರೂ ಕಲೆಕ್ಟ್ ಆಗಿದ್ರೆ, ಡೆಡ್ ಸ್ಕಿನ್ ಇದ್ದರೆ, ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಒಂದು ಸ್ವಲ್ಪ
ಮುಖಕ್ಕೆ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಟ್ರೈ ಮಾಡಿ. ಯಾರಿಗಾದರೂ ಪಾರ್ಲರ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಟ್ರೈ ಮಾಡಿ. ಸೊ ಇಲ್ಲ ನಾವು ಪಾರ್ಲರ್ಗೆ ಹೋಗ್ತೀವಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬೇರೆಯವ್ರು ನಮಗೆ ಅಪ್ಲೈ ಮಾಡಿ ಇದು ಮಾಡ್ತಾರೆ ಅಂದರೆ ನಿಮ್ಮ ಇಷ್ಟ. ಸೊ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಇಷ್ಟ ಆಗೋ ಥರ ಅವ್ರು ಮಾಡ್ತಾರೆ. ಸೊ ನಾನು ಇವತ್ತು ಇದನ್ನು ಟ್ರೈ ಮಾಡಿದ್ದೀನಿ. ಸುಮಾರು ಮನೆಯಲ್ಲೇ ನಾವು ಫೇಶಿಯಲ್ ಎಲ್ಲ ಮಾಡ್ಕೋಬೋದು. ನ್ಯಾಚುರಲ್ ನಿಮ್ಗೆ ಇಷ್ಟ ಆಗಿಲ್ಲ, ಇಮಿಡಿಯೇಟ್ ನಿಮಗೆ ಅದು ವರ್ಕ್ ಆಗಲ್ಲ ಅಂದ್ರೂ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಸ್ಟೆಪ್ಸ್ನ ಕೊಟ್ಬಿಟ್ಟು ಇವಾಗೆಲ್ಲ ಕಂಪ್ಲೀಟ್ ಕಾಂಬೋ ಥರ ಬಂದ್ಬಿಡುತ್ತೆ ಅದು. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗಾದ್ರೂ ಟ್ರೈ ಮಾಡಿದ್ರೆ ತೋರಿಸ್ತೀನಿ ನಿಮಗೆ. ಓಕೆನಾ? ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ವಾಯ್ಸ್ ಹೊರಗಡೆ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ, ಅದರದ್ದು ವಾಯ್ಸ್ ಕೇಳಿಸುತ್ತೆ. ಇದು ಬಟ್ಲೇನಕ್ಕೆ ಇಟ್ಕೊಂಡಿದೆ ಅಂದರೆ ಇವಾಗ ಮುಲ್ತಾನ ಮಿಟ್ಟಿ ಕಲಿಸ್ಕೊಂಡು ಹಚ್ಕೋತೀನಿ. ಪ್ಲೇನ್ ವಾಟರಲ್ಲಿ ಪೌಡರ್ ಫಾರ್ಮ್ ಇರುತ್ತೆ, ಅದನ್ನು ಹಚ್ಕೋತೀನಿ. ನೋಡಿ ಕಲಿಸ್ಕೊಂಡಿದ್ದೀನಿ. ಒಂದು ಅರ್ಧ ಪ್ಯಾಕೆಟೇ ಸಾಕಾಯಿತು. ಸೊ ಗಂಧ ಥರ ಕಲಿಸ್ಕೊಬೇಕು. ಸ್ವಲ್ಪ ತುಂಬ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಸೊ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಲ್ವಾ, ಸೊ ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಈ ಥರ. ಈಗಾಗಲೇ ನನ್ನ ಮೊಬೈಲ್ನಲ್ಲಿ 2-3 ವ್ಲಾಗ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಯಾವುದು ಎಡಿಟ್ ಮಾಡೋಕ್ಕಾಗಿಲ್ಲ. ಇನ್ನು ಅಪ್ಲೋಡ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಏನೋ ಗೊತ್ತಾಗ್ತಿಲ್ಲ. ಸೊ ಈ ವ್ಲಾಗೆ ನಾನು 1 ವೀಕ್ ಡಿಲೇ ಆಗಿ ಹಾಕ್ತಾಯಿದ್ದೀನಿ. ಇನ್ನು ನಾನು 2ನೇ ಆಷಾಢ ಶುಕ್ರವಾರದ ವ್ಲಾಗ್, ಹಾಗೆ ನಾರ್ಮಲ್ ಡೇಸ್ದೊಂದು, ಅದಾದಮೇಲೆ ಇವತ್ತಿಂದು ಅಂದರೆ ಇವತ್ತೇನು ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಇವತ್ತು ಶನಿವಾರ ಮತ್ತು ಭಾನುವಾರ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ದು ಏಕಾದಶಿ ಬೀಳುತ್ತಲ್ಲ ಅದರದ್ದು ವ್ಲಾಗು ಎಲ್ಲನೂ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬಟ್ ಒಂದೂ ಎಡಿಟ್ ಮಾಡ್ಕೊಳ್ತಾ ಇಲ್ಲ. ಸೊ ಈ ವ್ಲಾಗ್ನ ನಾನು ಎಡಿಟ್ ಮಾಡಿ ಡ್ರಾಫ್ಟಲ್ಲಿ ಸೇವ್ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ವಾಯ್ಸ್ ಓವರ್ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ. ಸೊ ಕಮ್ಮಿಂಗ್ ಡೇಸಲ್ಲಿ ಬೇಗ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ಈ ಥರ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕತ್ಗೂ ಎಲ್ಲ ಸೇರಿಸಿ ಹಾಕ್ಕೊಂಡ್ರೆ ಕಲಸಿಟ್ಕೊಂಡಿರೋದು ಖಾಲಿ ಆಗುತ್ತೆ. ಸೊ ಸ್ವಲ್ಪ ಒಂದು 15 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿದ್ರೆ ಮುಗೀತು. ಸೊ ಇವತ್ತಿನ ಸೆಲ್ಫ್ ಕೇರ್ ರೂಟೀನ್ ಇದಾಗಿರುತ್ತೆ. ಸೊ ನೆಕ್ಸ್ಟು ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಕೀಪ್ ವಾಚಿಂಗ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ಫ್ರೆಶ್ ಅಪ್ ಆಗಿ ಬಂದೆ. ಸೊ ವಿಡಿಯೋದಲ್ಲಿ ನಿಮಗೆ ಹೇಗೆ ಗೊತ್ತಾಗ್ತಿದೋ ಗೊತ್ತಿಲ್ಲ, ತುಂಬ ಫ್ರೆಶ್ ಅಪ್ ಫೀಲ್ ಆಗ್ತಿದೆ. ಹಾಗೆ ಅದು ಹಚ್ಕೊಂಡು ಡ್ರೈ ಆಗುತ್ತಲ್ಲ, ತುಂಬ ಸ್ಕಿನ್ನು ಒಂಥರ ಟೈಟ್ ಆಗಿಬಿಡುತ್ತೆ. ಹೆಂಗಂದರೆ ಬಾಯಿ ಮಾತಾಡೋಕ್ಕೂ ಆಗೋಲ್ಲ, ಇಷ್ಟಿಷ್ಟೇ ಮಾತಾಡ್ಬೇಕು ಆ ಥರ ಇರುತ್ತೆ. ಸೊ ಡ್ರೈ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ತುಂಬ ಫೀಲ್ ಫ್ರೆಶ್ ಅನಿಸ್ತಿದೆ. ಸೊ ಮಾರ್ನಿಂಗ್ ನೋಡಬೇಕು ಇನ್ನು ಯಾವ ಥರ ಬ್ರೈಟ್ನಿಂಗ್ ಏನಾದರೂ ಬರ್ತಾ ಏನೋ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆದರೆ ಟ್ರೈ ಮಾಡಿ. ಏನೂ ಸೈಡ್ ಎಫೆಕ್ಟ್ಸ್ ಇರೋಲ್ಲ, ಏನು ಬ್ಯಾಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸೇ ಮಾಡಲ್ಲ. ಅದಾದಮೇಲೆ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲ್ಯಾಕ್ಮಿ 925 ಸನ್ ಎಕ್ಸ್ಪರ್ಟ್ ಮ್ಯಾಟ್ ಸನ್ಸ್ಕ್ರೀನ್ ಅಂತ. ಕೂಲಿಂಗ್ ಆ್ಯಂಡ್ ಆಯಿಲ್ ಕಂಟ್ರೋಲ್ ಇದು. ಸೊ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಮೇಕಪ್ ಹಾಕೋಕ್ಕಿಂತ ಮುಂಚೆನೂ ಅಥವಾ ಡೈಲಿ ಮೇಕಪ್ಗೂ ಎಲ್ಲದಕ್ಕೂ ಮುಂಚೆ ನಾನು ಇದು ಯೂಸ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್. ಕೊಕೊನಟ್ ಡೇ ಕ್ರೀಮ್ ಅಂತ ಇದೆ. ಸೊ ಈಗ ನೈಟ್ ಕ್ರೀಮ್ ಹಚ್ಚಬೇಕು. ಇಲ್ಲಿ ಇದು ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ತೊಗೊಂಡು ಬಂದು ಇಟ್ಟಿದ್ರು ನನ್ನ ಹಸ್ಬೆಂಡು. ಸೊ ಯೂಸ್ ಮಾಡಿದ್ದು ಬ್ರ್ಯಾಂಡ್ ಎಲ್ಲ ಯಾವುದು ಅಂತ ನಾನೇನು ಹೇಳೋದಕ್ಕೆ ಹೋಗಲ್ಲ. ನಿಮ್ಗೆ ಯಾವ್ಯಾವುದು ಡೇ ಕ್ರೀಮ್ ಹಾಗೆ ನೈಟ್ ಕ್ರೀಮ್ ಯಾವ್ಯಾವ್ದು ಅಡ್ಜಸ್ಟ್ ಆಗಿರುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಇಂಥದೇ ಬ್ರ್ಯಾಂಡ್ ಅಂತ ಎಲ್ಲ ನಾನು ಏನು ಜಾಸ್ತಿ ಇದು ಮಾಡಲ್ಲ. ಮೇಜರಾಗಿ ತುಂಬ ಬ್ರ್ಯಾಂಡೆಡ್ ಆಗಿರುತ್ತಲ್ಲ ಆ ಪ್ರಾಡಕ್ಟ್ನ ತೊಗೊಂಡು ಹಚ್ಕೊಳ್ತೀನಿ ಅಷ್ಟೇ. ಗಮ್ ಅಂತಿದೆ ಅದು ಒಂಥರ ತೆಂಗಿನಕಾಯಿ ಸ್ಮೆಲ್ಲೇ ಬರ್ತಾ ಇದೆ. ಸೊ ನೋಡ್ಬೋದು ಐಬ್ರೋ ಎಲ್ಲ ನೀಟಾಗೆ ಬರುತ್ತೆ ನೋಡಿ. ಇದೇ ಥರ ನಾನು ಯಾವಾಗಲೂ ಮಾಡ್ಕೊಳ್ಳೋದು.
ನಾನು ಪಾರ್ಲರ್ಗೆ ಹೋಗಲೇಬೇಡಿ ಅಂತ ಏನೂ ಹೇಳಲ್ಲ, ಅವರವರ ಪ್ರಿಫರೆನ್ಸ್. ಆಮೇಲೆ ಪಾರ್ಲರ್ ಯಾರ್ಯಾರು ನಡೆಸ್ತಿರ್ತೀರಾ ಅವ್ರು ನೋಡಿಬಿಟ್ಟು ಬೈಕೋಬೇಡಿ. ಟೈಮ್ ಈಗ 9 ಗಂಟೆ ಆಯಿತು. ನನ್ನ ಮಗಳು ಪಾಪ್ಕಾರ್ನ್ ಕೇಳಿದ್ಲು, ಸೊ ಪಾಪ್ಕಾರ್ನ್ ಬಿಟ್ಟು ಇನ್ನೇನು ನಿದ್ದೆಗೆ ಹೋಗ್ಬಿಡ್ತಾಳೆ. ಸೊ ಅಷ್ಟರಲ್ಲಿ ಒಂದೆರಡು ದೋಸೆ ಹಾಕೊಟ್ಬಿಟ್ಟೆ ನಾನು. ಸಾಂಬಾರೆಲ್ಲ ಇದೆ, ಸೊ ದೋಸೆ ಹಿಟ್ಟಿದೆ ಫ್ರಿಜ್ಜಲ್ಲಿ. ಇವಾಗ ಅದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋದು. ಏನು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಟೈಮ್ ಆಗೋಯ್ತು. ನಾಳೆ ಬೆಳಿಗ್ಗೆ ನೋಡೋಣ ಏನಾದರೂ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಲ್ರೆಡಿ ಟಯರ್ಡ್ ಆಯಿತು, ಮನೆ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಏನಿದೆ, ಮೊಸರಿದೆ, ಸಾಂಬಾರಿದೆ, ಸೊ ದೋಸೆ ಹಿಟ್ಟಿದೆ. ಸೊ ಇಷ್ಟ ಆದರೆ ಸೊ ದೋಸೆ ಇಟ್ಟಿದೆ, ಇಷ್ಟು ಮಾಡಿಕೊಂಡು ಮ್ಯಾನೇಜ್ ಮಾಡಿ ಟಚ್ ಮಾಡಿ ನಾಳೆ ಮತ್ತೆ ಮಾರ್ನಿಂಗ್ ಎದ್ದು ಅದೇ ಗಡಿಬಿಡಿ, ಅದೇ ಪ್ರೆಷರಿಂಗ್, ಅದೇ ಹೆಕ್ಟಿಕ್ ಮಾರ್ನಿಂಗ್ಸ್ ಹೀಗೆ ಹೋಗುತ್ತೆ. ಸೊ ಅದಕ್ಕೆ ಒಂಥರ ಅಡ್ಜಸ್ಟ್ ಆಗಿಬಿಡ್ಬೇಕು. ಈ ಥರ ರಜಾ ಸಿಕ್ಕಿದಾಗ ಸ್ವಲ್ಪ ರಿಲೀಫ್ ಆಗಬೇಕು. ಕೆಲವರಿಗೆ ಒಂದೊಂದು ಥರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಲೀಫ್ ಸಿಗುತ್ತೆ. ಸೊ ಕೆಲವರಿಗೆ ಟ್ರಿಪ್ ಹೋಗೋದ್ರಿಂದ, ಕೆಲವರಿಗೆ ಮನೇಲೇ ಇರಬೇಕು, ಫುಲ್ ಮಲ್ಕೊಂಡು ರೆಸ್ಟ್ ತೊಗೋಬೇಕು, ಆ ಥರ ರಿಲೀಫ್ ಮಾಡ್ಕೊಳ್ತಾರೆ. ನನ್ನ ಥೆರಪಿ ಏನಂತ ಹೇಳಿದ್ರೆ ಮನೇಲೇ ಇರಬೇಕು, ಬಟ್ ಆದರೆ ನಾನೇನು ರೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬೇಕಂದರೆ ಫೋನಲ್ಲಿ ರೀಲ್ಸ್ ಕಾಲ್ ಮಾಡ್ಕೊಂಡು ಒಂದಷ್ಟೊತ್ತು ಮಲ್ಕೊಂಡಿರ್ತೀನಿ. ನಿದ್ದೆ ಅಂತೂ ಬರಲ್ಲ ನನಗೆ ಡೇ ಟೈಮಲ್ಲಿ. ನೀವು ಮಲ್ಕೋ ಅಂತ ರೂಮಲ್ಲಿ ಕೂಡಾಕಿದ್ರು ನನಗೆ ಡೇ ಟೈಮ್ ನಿದ್ದೆ ಬರಲ್ಲ. ಸೊ ಹಾಗಾಗಿ ಫೋನ್ ನೋಡ್ತಾ ಮಲಗಿರ್ತೀನಿ ಸ್ವಲ್ಪ ಹೊತ್ತು. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಬ್ಲಾಗ್ಸ್ ರೀಲ್ಸ್ ಮಾಡೋದ್ರಿಂದ ನಾನು ಫೋನ್ ನೋಡಲೇಬೇಕಾಗುತ್ತೆ. ಸೊ ಎಷ್ಟು ರೀಚ್ ಆಗಿದೆ, ಎಷ್ಟು ಏನಾದರೂ ಲೈಕ್ಸ್ ಬಂದಿದೆ, ಕಮೆಂಟ್ಸ್ ಬಂದಿದೆ ಅಂತ ಚೆಕ್ ಮಾಡ್ತಿರ್ತೀನಿ. ಸೊ ಒಂದಷ್ಟು ದಿನ ನಾನು ಬ್ಲಾಗ್ಸ್ನ ನಿಲ್ಲಿಸ್ಬಿಟ್ಟಿದ್ದೆ, ಬಟ್ ಈ ಮುಂದೆ ನಿಲ್ಸೋಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ನಾನು ಫೋನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಮನೆ ಕೆಲಸದಲ್ಲಿ ನನಗೆ ಕ್ಲೀನಾಗಿ ಆರ್ಗನೈಸ್ಡ್ ಮೈಂಡ್ ನನ್ನದು. ಸೊ ನಾನು ಮನೇನ ಆರ್ಗನೈಸ್ ಮಾಡೋದಲ್ಲೇ ನನಗೆ ಫೀಲ್ ಕಂಫರ್ಟಬಲ್, ಹಾಗೆ ಸ್ಟ್ರೆಸ್ ರಿಲೀಫ್ ಆಗೋದು ಕೂಡ. ನನಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ನನ್ನ ಮನಸ್ಸು ಕಾಮ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ಮನೆ ಏನಾದರೂ ನಾನು ಚಲಾಪಿಲಿ ಆಗೋದೇ ಇಲ್ಲ ಅಂತಲ್ಲ, ಆಗುತ್ತೆ. ಇವತ್ತು ನಾನು ವ್ಲಾಗಲ್ಲಿ ಸ್ಟಾರ್ಟಿಂಗ್ಗೆ ತೋರಿಸಿದ್ದೀನಿ ನಿಮಗೆ. ಸೊ ಮಾರ್ನಿಂಗ್ 2 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಎದ್ದು ಬಂದಾಗ ಕಿಚನ್ ಯಾವ ರೀತಿ ಇತ್ತು ಅಂತ. ಯಾಕಂದರೆ ಬೆಳಿಗ್ಗೆಯಿಂದ ನಾನು ಕಿಚನ್ ಕಡೆ ಬಂದೇ ಇರಲಿಲ್ಲ. ಕಾಫಿನೂ ಕೂಡ ನನ್ನ ಹಸ್ಬೆಂಡೇ ಮಾಡಿದರು. ಸೊ ಹಂಗಾಗಿ ಏನು ಬ್ರೇಕ್ಫಾಸ್ಟ್ ಕೂಡ ಹೋಟೆಲಿಂದ ಇವತ್ತು. ಸೊ ನಾನು ಏನೂ ಮಾಡಿರಲಿಲ್ಲ, ಹಾಗಾಗಿ ನೆನೆ ನೈಟಿಂದ ಬಿಟ್ಟಿದ್ದೆ ಅಡುಗೆ ಮನೆ ಹಾಗೆ. ಸೊ ಒಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಕಿಚನ್ ಯಾವ ರೀತಿ ಇರುತ್ತೆ. ಸೊ ಆ ಥರ ನಂದು ಕೂಡ ಅನ್ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ ರೂಟೀನ್ಸ್ಗಳು. ಬಟ್ ಅದನ್ನು ಹಾಗೆ ಪಿಕಪ್ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮನಸ್ಸು ಮತ್ತು ಮೈಂಡು ಗೊಬ್ಬರ ಆಗಿಬಿಡುತ್ತೆ. ಸೊ ಇವಾಗ ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿದೆ. ಪಟ್ಪಟ್ಟಂತ ದೋಸೆ ಹಾಕ್ಬಿಡ್ತೀನಿ, ಮಾತಾಡೋಕ್ಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ಯಾಕಂದರೆ ನಾನು ವ್ಲಾಗ್ ಮಾಡ್ಕೊಂಡು ಹೋಗೋದು, ವಾಯ್ಸ್ ಓವರ್ ಕೊಡೋದು ಇದೇ ರೀಸನ್. ಯಾಕಂದರೆ ನಾನು ಮಾತಾಡ್ಕೊಂಡ್ರೆ ಮಾತಾಡ್ತಿರ್ತೀನಿ, ಕೆಲಸ ಮಾಡಲ್ಲ. ಸೊ ಅದಕ್ಕೆ ವೀಡಿಯೋನ ಆನ್ ಮಾಡಿಟ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ. ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಮಾಡ್ತೀನಿ. ಬಟ್ ಇವಾಗ ಹೆಂಗಾಗೋಗಿದೆ ಅಂತಂದರೆ ನಂಗೆ ವಾಯ್ಸ್ ಓವರ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಹಿಂಗೆ ಮಾತಾಡ್ಕೊಂಡು ಮಾಡೋಣ ಅಂತ ಈ ವ್ಲಾಗಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ಯಾರಿಗಾದ್ರೂ ಎಣ್ಣೆ ಬಾಟಲ್ ತುಂಬ ಲೀಕ್ ಆಗುತ್ತೆ, ಯಾವ ಬಾಟಲ್ ಇಟ್ಟರು ಈ ಎಣ್ಣೆದ ಕತೆ ಯಾವಾಗಲೂ ಹಿಂಗೆ ಅಂತ ಅನಿಸ್ತಿದ್ರೆ ಈ ಬಾಟಲ್ನ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ ಈ ಸೈಡಲ್ಲಿ. ಇಲ್ಲಿ ಎಣ್ಣೆ ಲೀಕ್ ಆಗೋದು, ಸೊ ವಾಪಸ್ ಬಾಟಲ್ ಒಳಗಡೆನೆ ಹೋಗುತ್ತೆ ಇನ್ ಕೇಸ್ ಲೀಕ್ ಆದ್ರೂ. ಸೊ ತುಂಬ ಚೆನ್ನಾಗಿದೆ. ಇದು ವಿಶಾಲ್ ಮಾರ್ಟಲ್ಲಿ ಸಿಗುತ್ತೆ, ಬೇರೆ ಡಿ ಮಾರ್ಟಲ್ಲಿ ಸಿಗ್ಬೋದು, ಚೆಕ್ ಮಾಡಿ. ಆನ್ಲೈನಲ್ಲೂ ಸಿಗ್ಬೋದು, ಚೆಕ್ ಮಾಡಿ. ತುಂಬ ಯೂಸ್ ನನಗೆ ಚೆನ್ನಾಗಾಯಿತು. ಸೊ ಚೆನ್ನಾಗಿದೆ, ಟ್ರೈ ಮಾಡಿ. ಈ ಫ್ರಿಜ್ಜಲ್ಲಿ ದೋಸೆ ಹಿಟ್ಟೊಂದು ಇಟ್ಬಿಟ್ಟಿದ್ರೆ ವರ್ಕಿಂಗ್ ವುಮೆನ್ಸ್ಗೆ ಆಗಲಿ, ನಾರ್ಮಲ್ ಮನೇಲಿರೋ ವುಮೆನ್ಸ್ಗೆ ಆಗಲಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಅರ್ಜೆಂಟಾಗಿ ಏನು ಅಡುಗೆನೂ ಮಾಡೋಕ್ಕಾಗಲ್ಲ, ಅಥವಾ ಮಾಡೋವರೆಗೂ ಮಕ್ಕಳುಗಳು ವೇಟ್ ಮಾಡೋಕ್ಕಾಗಲ್ಲ. ಹಂಗಾಗೆಲ್ಲ ಇಮಿಡಿಯೇಟಾಗಿ ದೋಸೆ ಹಾಕೊಂಡ್ಬಿಡ್ಬೋದು. ಸೊ ಅದಕ್ಕೆ ನಾನು ಯಾವಾಗ ಫ್ರಿಜ್ಜಲ್ಲಿ ದೋಸೆ ಹಿಟ್ಟು ಮಾಡ್ಬಾರ್ದು ಇರ್ತಾನೆ ಇರ್ತೀನಿ. ಖಾಲಿ ಆದ ತಕ್ಷಣ ಮತ್ತೆ ಮಾಡ್ತೀನಿ. ನನಗದು ತುಂಬಾ ಹೆಲ್ಪ್ ಆಗುತ್ತೆ. ಸೌತ್ ಇಂಡಿಯನ್ ವುಮೆನ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ.
ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿಂದ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.